ಬುದ್ಧಿವಂತರಾಗಿ ನಿಮ್ಮ ಮಗುವಿಗೆ ಸಂಪೂರ್ಣ ಲಸಿಕೆಗಳನ್ನ ಹಾಕಿಸಿ. ಪವಿತ್ರ, ಬೇಗ ಕೆಲ್ಸ ಮುಗಿಸ್ಕೋ. ಸಂಜೆ ಜಾತ್ರೆ ನೋಡಕ್ ಹೋಗ್ಬೇಕು, ನೆನ್ಪಿದೆ ಅಲ್ವಾ? ಜಾತ್ರೆ ವಿಷಯ ಬಿಡಿ, ಮೊದ್ಲು ಮಗುನ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗ್ಬೇಕು. ಯಾಕೆ, ಏನಾಯ್ತು? ಜ್ವರ ಬಂದ್ಬಿಟ್ಟಿದೆ. ಬೆಳಿಗ್ಗೆ ಲಸಿಕೆ ಹಾಕ್ಸಿದ್ದೆ. ನಾನ್ ಬೇಡ ಅಂತ ಹೇಳಿದ್ನಲ್ಲ, ನನ್ಗೆ ಹೇಳ್ದೆ ಹಾಕ್ಸ್ಬಿಟ್ಟಿಯಲ್ಲ. ಈಗೆಲ್ಲ ಹೋಗ್ತಿದ್ಯಾ? ಡಾಕ್ಟರ್ ಹತ್ರ. ಹಾ, ಅದು ಆಶಾ ಕಾರ್ಯಕರ್ತೆ ಅಲ್ವಾ? 1000 ಸಲ ಹೇಳಿದೀನಿ, ನನ್ಗೆ ಹೇಳ್ದೆ ಏನು ಮಾಡ್ಬೇಡ ಅಂತ. ಆಶಾ ಅಕ್ಕ, ಬೆಳಿಗ್ಗೆ ಲಸಿಕೆ ಹಾಕ್ಸಿದ್ದೆ. ಮಗುಗೆ ಈಗ ಜ್ವರ ಬಂದಿದೆ. ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗ್ತಿದ್ದೀನಿ. ಯೋಚ್ನೆ ಮಾಡ್ಬೇಡ ಪವಿತ್ರ, ಲಸಿಕೆ ಹಾಕ್ಸಿದ್ಮೇಲೆ ಜ್ವರ ಬಂದೇ ಬರುತ್ತೆ. ನೀನು ನರ್ಸಕ್ಕ ಕೊಟ್ಟಿದ್ ಜ್ವರದ ಔಷಧಿನ ಹಾಕ್ಬಿಡ್ಬೇಕಾಗಿತ್ತು. ಅಯ್ಯೋ, ನಾನವ್ರ ಮಾತಿನ ಮೇಲೆ ಗಮನನೇ ಕೊಡ್ಲಿಲ್ಲ. ಏನೂ ಪರ್ವಾಗಿಲ್ಲ ಪವಿತ್ರ, ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟ್ರು ನಿಂಗೆಲ್ಲಾನೂ ತಿಳಿಸ್ಕೊಡ್ತಾರೆ. ನಮಸ್ತೆ ಡಾಕ್ಟ್ರಕ್ಕ. ನಮಸ್ತೆ. ಮಗುಗೇನಾಯ್ತು? ಇವತ್ ಬೆಳಿಗ್ಗೆ ಮಗುಗೆ ಲಸಿಕೆ ಹಾಕ್ಸಿದ್ದೆ. ಅದಾದ್ಮೇಲೆ ಜ್ವರ ಬಂದ್ಬಿಟ್ಟಿದೆ. ನಾನ್ ಬೇಡ ಅಂತ ಹೇಳಿದ್ದೆ, ಆದ್ರೆ ನನ್ಗೆ ಹೇಳ್ದೆ ಹೋಗಿ ಲಸಿಕೆ ಹಾಕ್ಸ್ಕೊಂಬಂದಿದ್ದಾಳೆ. ಹಾ, ಆದ್ರೆ ಇವ್ರು ಸರಿಯಾಗೇ ಮಾಡಿದ್ದಾರೆ. ನಾನ್ ಅರ್ಥ ಮಾಡಿಸ್ತೀನಿ. ನೋಡಿ, ನಮ್ಮ ಶರೀರ ಒಂದು ಕೋಟೆ ಥರ ಇರುತ್ತೆ. ಎಲ್ಲಾ ಕೋಟೆಗಳಲ್ಲೂ ಹೇಗೆ ಸೈನಿಕರು ಇರ್ತಾರೋ ವೈರಿಗಳ ಜೊತೆ ಹೋರಾಡೋದಕ್ಕೆ, ಅದೇ ಥರ ನಮ್ಮ ದೇಹದಲ್ಲೂ ಕೂಡ ರಕ್ತ ಕಣಗಳೆಂಬ ಸೈನಿಕರಿರ್ತಾರೆ, ರೋಗಗಳನ್ನ ಹರಡೋ ಕೀಟಾಣು ಮತ್ತೆ ವಿಷಾಣುಗಳಿಂದ ನಮ್ಮನ್ನ ಕಾಪಾಡೋದಿಕ್ಕೆ. ಹಾಗಾದ್ರೆ ನಮ್ಮ ಶರೀರನ ಯಾರ್ ಕಾಪಾಡ್ತಾ ಇರ್ತಾರೆ? ಹೇಗೆ ಕೋಟೆನ ಸೈನಿಕರು ವೈರಿಗಳಿಂದ ಕಾಪಾಡ್ತಾರೋ ಅದೇ ಥರ ನಮ್ಮ ರಕ್ತದಲ್ಲೂ ಕೂಡ ತುಂಬಾನೇ ಚಿಕ್ಕ ಚಿಕ್ಕ ಕಣಗಳಿರುತ್ತೆ. ಇದನ್ನ ನಾವು ಸೆಲ್ ಅಂತ ಕರಿತೀವಿ. ಹೆಚ್ಚಾಗಿ ಕೆಂಪು ಬಣ್ಣದಲ್ಲಿರುತ್ತೆ, ಕೆಲವೊಂದು ಬಿಳಿ ಬಣ್ಣದಲ್ಲೂ ಇರುತ್ತೆ. ಈ ಬಿಳಿ ಕಣಗಳು ನಮ್ಮ ದೇಹದಲ್ಲಿ ಸೈನಿಕರಿದ್ದಂತೆ, ನಮ್ಮ ದೇಹದ ಸೈನ್ಯಪಡೆ. ಇದು ರೋಗಗಳನ್ನ ಹರಡೋ ಕೀಟಾಣು ಮತ್ತೆ ವಿಷಾಣುಗಳ ಜೊತೆಗೆ ಹೋರಾಡಿ ಅವುಗಳನ್ನ ಸಾಯಿಸಿ ನಮ್ಮನ್ನ ಕಾಪಾಡತ್ತೆ. ಮತ್ತೆ ಎಲ್ಲಾ ಸೈನ್ಯಪಡೆಗಳ ಸೈನಿಕರ ಹಾಗೆ ಈ ಬಿಳಿ ಕಣಗಳಿಗೂ ಕೂಡ ವೈರಿಗಳನ್ನ ಗುರುತಿಸೋದು, ಹೋರಾಟದ ರೀತಿ ನೀತಿ ಮತ್ತೆ ಆಯುಧಗಳನ್ನ ಚಲಾಯಿಸೋದನ್ನ ಕಲಿಸ್ಕೊಡ್ಬೇಕಾಗತ್ತೆ. ಈಗ ಇವರಿಗೆ ಹೇಗ್ ಹೇಳ್ಕೊಡೋದು? ಅದಕ್ಕಾಗಿ ಮಗು ದೇಹದಲ್ಲಿ ವ್ಯಾಕ್ಸಿನ್ ಅನ್ನ ತಲುಪಿಸ್ತೀವಿ. ಇದನ್ನೇ ನಾವು ವ್ಯಾಕ್ಸಿನೇಷನ್ ಅಥವಾ ಲಸಿಕೆ ಹಾಕ್ಸೋದು ಅಂತ ಹೇಳ್ತೀವಿ. ಇದರಿಂದ ಮಗುಗೆ ಯಾವುದೇ ರೀತಿ ತೊಂದ್ರೆ ಆಗೋದಿಲ್ಲ. ಮಗು ದೇಹದಲ್ಲಿ ನಾವು ವ್ಯಾಕ್ಸಿನ್ ಅನ್ನ ಯಾಕೆ ತಲುಪಿಸ್ತೀವಿ ಅಂದ್ರೆ, ಈ ಬಿಳಿ ಕಣಗಳು ರೋಗಗಳನ್ನ ಹರಡೋ ರೋಗಾಣುಗಳನ್ನ ಗುರುತಿಸ್ಲಿ ಅಂತ, ಮತ್ತೆ ಅವುಗಳ ಜೊತೆ ಹೋರಾಟ ಮಾಡೋದನ್ನ ಕಲೀಲಿ ಅಂತ. ಮತ್ತೆ ಯಾವಾಗ ಮಗುಗೆ ಈ ರೀತಿಯ ರೋಗಗಳು ಆವರಿಸಿಕೊಳ್ಳತ್ವೋ ಆಗ ನಮ್ಮ ಬಿಳಿ ಕಣಗಳು ಈ ರೋಗಾಣುಗಳನ್ನ ಕೂಡಲೇ ಗುರುತಿಸುತ್ತೆ ಮತ್ತೆ ಅದನ್ನ ನಾಶ ಮಾಡ್ಬಿಡತ್ತೆ. ಹೇಗೆ ಸೈನ್ಯದ ಟ್ರೈನಿಂಗ್ನಲ್ಲಿ ಕಸರತ್ತು ಕಷ್ಟಗಳನ್ನ ಎದುರಿಸ್ಬೇಕಾಗತ್ತೋ ಹಾಗೇನೆ ಬಿಳಿ ಕಣಗಳಿಗೆ ಟ್ರೈನಿಂಗ್ ಕೊಡುವಾಗ ಶರೀರ ಸ್ವಲ್ಪ ಬಿಸಿಯಾಗಬಹುದು. ಮಗುವಿಗೆ ಬಂದಿರೋ ಜ್ವರನೂ ಇದೇನೆ. ಇದ್ರರ್ಥ ಕೇವಲ ಇಷ್ಟೇನೆ, ಮಗು ದೇಹದಲ್ಲಿರೋ ಬಿಳಿ ರಕ್ತ ಕಣಗಳು ರೋಗ ಹರಡೋ ವೈರಿಗಳ ಜೊತೆ ಹೋರಾಡೋದನ್ನ ಕಲಿತಾ ಇವೆ, ಟ್ರೈನಿಂಗ್ನ ತಗೋತಾ ಇವೆ. ಮಗುಗೇನಾದ್ರೂ ಜ್ವರ ಬಂದ್ರೆ ನರ್ಸಕ್ಕ ಹೇಳಿರೋ ಪ್ರಕಾರ ಪ್ಯಾರಾಸೆಟಮಾಲ್ ಸಿರಪ್ ಅನ್ನ ಕುಡಿಸ್ಬೇಕು. ಇದ್ರಿಂದ ಬಿಳಿ ರಕ್ತ ಕಣಗಳ ಟ್ರೈನಿಂಗ್ ಕೂಡ ಆಗತ್ತೆ, ಜ್ವರ ಕೂಡ ಇಳಿದು ಹೋಗತ್ತೆ. ಒಂದ್ ವೇಳೆ ಊತ ಏನಾದ್ರೂ ಬಂದಿದ್ರೆ ಅದನ್ನ ಐಸ್ ಗಡ್ಡೆ ಅಥವಾ ತಣ್ಣೀರ್ ಬಟ್ಟೆಯಿಂದ ಮಾಲಿಷ್ ಮಾಡಿ. ಈಗ ನನ್ ಮಗುಗೆ ಯಾವ ಕಾಯಿಲೆನೂ ಬರಲ್ಲ ಅಲ್ವಾ? ನಾವು ಮಕ್ಕಳಿಗೆ ಎಂತಹ ಮಾರಣಾಂತಿಕ ರೋಗಗಳ ಲಸಿಕೆ ಹಾಕಿಸ್ತೀವಿ ಅಂದ್ರೆ ಈ ವಯಸ್ಸಲ್ಲಿ ಅವರಿಗೆ ಇದು ತುಂಬಾನೇ ಅಪಾಯಕಾರಿ ಆಗಿರುತ್ತೆ. ಅವು ಬಾಲಕ್ಷಯ, ಪೋಲಿಯೋ, ಗಂಟಲ್ಮಾರಿ, ಡಿಫ್ತೀರಿಯಾ, ನಾಯಿ ಕೆಮ್ಮು, ಧನುರ್ವಾಯು, ಟೆಟನಸ್, ಹೆಪಟೈಟಿಸ್ ಬಿ, ದಡಾರ, ಜಪನೀಸ್ ಎನ್ಸೆಫಲೈಟಿಸ್, ಜಾಂಡಿಸ್, ರೋಟಾ, ಅತಿಸಾರ, ನ್ಯುಮೋನಿಯಾ, ಪಿಸಿಬಿ. ಮಗುವಿಗೆ ಸರಿಯಾದ ಸಮಯಕ್ಕೆ ಎಲ್ಲಾ ಲಸಿಕೆಗಳನ್ನ ಹಾಕಿಸ್ತಿದ್ರೆ ಆಗ ಮಗು ಈ ಮಾರಣಾಂತಿಕ ರೋಗಗಳಿಂದ ಮುಕ್ತವಾಗಿರುತ್ತೆ. ಹೌದಾ? ನರ್ಸ್ ಲಸಿಕೆ ಹಾಕುವಾಗ ಹೇಳಿದ 4 ಮುಖ್ಯ ವಿಷಯಗಳನ್ನ ನೆನ್ಪಲ್ಲಿಟ್ಕೊಳ್ಳಿ. ಯಾವ ಲಸಿಕೆಯನ್ನ ಹಾಕಲಾಗಿದೆ ಮತ್ತು ಯಾವ ರೋಗವನ್ನ ಇದು ನಿವಾರಣೆ ಮಾಡತ್ತೆ.
ಲಸಿಕೆ ಹಾಕಿದ್ಮೇಲೆ ಯಾವ ರೀತಿಯ ಪ್ರತಿಕೂಲ ಪ್ರಭಾವ ಅಂದ್ರೆ ಊತ, ಜ್ವರ ಮತ್ತೆ ಗಂಟು ಆಗ್ಬಹುದು ಮತ್ತದನ್ನ ಹೇಗೆ ನಿವಾರಿಸೋದು? ಮುಂದಿನ ಲಸಿಕೆಗೆ ಮಗುನ ಎಲ್ಲಿಗೆ ಮತ್ತೆ ಯಾವಾಗ ಕರೆದುಕೊಂಡು ಬರ್ಬೇಕು? ಮತ್ತು ತಾಯಿ ಕಾರ್ಡನ್ನ ಜಾಗೃತವಾಗಿಟ್ಕೊಳ್ಳಿ. ಮುಂದಿನ ಲಸಿಕೆ ದಿನಾಂಕದಂದು ಇದನ್ನ ಮರೀದೆ ತನ್ನಿ. ಅರ್ಥ ಆಯ್ತು. ಇನ್ಮುಂದೆ ನಾವು ಎಲ್ಲಾ ಲಸಿಕೆಯನ್ನ ಸಮಯಕ್ಕೆ ಸರಿಯಾಗಿ ಮಗುಗ್ ಹಾಕಿಸ್ತೀವಿ. ಹಾ, ನೆನ್ಪಿಟ್ಕೊಳ್ಳಿ, ಮಗುವಿಗೆ ಲಸಿಕೆ ಹಾಕ್ಸಿದ್ಮೇಲೂ ಪ್ರತಿಕೂಲ ಪ್ರಭಾವ ಬೀರಿದ ಮೇಲೂ ಮಗುವಿಗೆ ಸರಿಯಾದ ಸಮಯಕ್ಕೆ ಲಸಿಕೆಯನ್ನ ಹಾಕಿಸ್ಬೇಕು. ಬುದ್ಧಿವಂತರಾಗಿ ನಿಮ್ಮ ಮಗುವಿಗೆ ಸಂಪೂರ್ಣ ಲಸಿಕೆಗಳನ್ನ ಹಾಕಿಸಿ.